ಇಲ್ಲಿ ಹುಡುಗರು ತುಂಬ ಅನ್ಯಾಯ ಆಗ್ತಿದ್ದಾರೆ ಸೆಲೆಕ್ಷನಲ್ಲಿ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ, ಸರಿಯಾದ ಫೇರ್ವಾದಂಥ ಸೆಲೆಕ್ಷನ್ ಆಗ್ತದೆ. ಉತ್ತರ ಕರ್ನಾಟಕ ಭಾಗದ ಕ್ರಿಕೆಟ್ ಪ್ರತಿಭೆಗಳಿಗೆ ಪೂರಕವಾಗಬೇಕಿದ್ದ ಹುಬ್ಬಳ್ಳಿಯ KSCA ಈಗ ಸುದ್ದಿಯಾಗುತ್ತಿದೆ. ಕನ್ವೀನರ್ ನಿಖಿಲ್ ಬೂಸದ್ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಉತ್ತರ ಕರ್ನಾಟಕದ ಮಕ್ಕಳ ಭವಿಷ್ಯಕ್ಕೆ KSCA ಕನ್ವೀನರ್ ಕಂಟಕವಾಗಿದ್ದಾರೆ ಎಂಬುದಂತ ಮಾತು ಸಾಕಷ್ಟು ಸದ್ದು ಮಾಡಿದೆ. ಇಂಥದ್ದೊಂದು ಗಂಭೀರ ಆರೋಪ ಬೆನ್ನಲ್ಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಕರ್ನಾಟಕ ಅಕಾಡೆಮಿಯ ಸದಸ್ಯರು. ಅಷ್ಟಕ್ಕೂ ಏನಿದ್ದು ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. ಕ್ರಿಕೆಟ್ ತರಬೇತಿ ಪಡೆದ ಮಕ್ಕಳಿಗೆ ಘೋರ ಅನ್ಯಾಯ ಆಗುತ್ತಿದ್ದು, ಕ್ರಿಕೆಟ್ ಅನ್ನೇ ನಂಬಿದ ಮಕ್ಕಳ ಭವಿಷ್ಯದ ಜೊತೆ ಹುಬ್ಬಳ್ಳಿಯ KSCA ಕನ್ವೀನರ್ ನಿಖಿಲ್ ಬೂಸದ್ ಹುಡುಗಾಟವನ್ನ ನಡೆಸಿದ್ದಾರೆ. ಹೌದು, KSCA ನಿಮಂತ್ರಕ ಹುದ್ದೆ ಸ್ಥಾನ ಒಂದೇ ಕುಟುಂಬಕ್ಕೆ ಮೀಸಲಾಗಿದ್ದು, ಹುಬ್ಬಳ್ಳಿಯ KSCA ಹಿಡಿದ ಬೂಸದ್ ಕುಟುಂಬದಲ್ಲಿರುವುದು ಅಕಾಡೆಮಿ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ 18 ವರ್ಷದಿಂದ ಬೂಸದ್ ಕುಟುಂಬದವರೇ ನಿಮಂತ್ರಕರಾಗಿ ಆಯ್ಕೆಯಾಗಿದ್ದು, ಕಳೆದ 2 ವರ್ಷಗಳ ಹಿಂದೆ ನಿಮಂತ್ರಕನಾಗಿ ಆಯ್ಕೆಯಾದ ನಿಖಿಲ್ ಬೂಸದ್ ವಿರುದ್ಧ ಅಕಾಡೆಮಿ ಸದಸ್ಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿಖಿಲ್ ಹಟಾವೋ KSCA ಬಚಾವೋ ಎಂದು ಅಕಾಡೆಮಿ ಸದಸ್ಯರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿಖಿಲ್ ಬೂಸದ್ ಧಾರವಾಡ ಝೋನ್ ಕನ್ವೀನರ್ ಇದ್ದಾರೆ. ಇಲ್ಲಿ ಹುಡುಗರು ತುಂಬ ಅನ್ಯಾಯ ಆಗ್ತಿದ್ದಾರೆ ಸೆಲೆಕ್ಷನ್ನಲ್ಲಿ. ಎಸ್ಪೆಷಲಿ ಅಂಡರ್ 14 ಅಂಡರ್ 16 ಹುಡುಗರಿಗೆ ಮೆಂಟಲಿ ತುಂಬ ಹರಾಸ್ಮೆಂಟ್ ಆಗ್ತಾ ಇದೆ ರೀ. ಅನ್ಯಾಯ ಅಂದರೆ ರನ್ ಹೊಡೆದ್ರು ಸೆಲೆಕ್ಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ ರೀ. ಯಾರು ಅವ್ರ ಕ್ಲಬ್ಬಲ್ಲಿದ್ದಾರೆ ಅವ್ರು ಅಷ್ಟೇ ಆಡ್ತಾ ಇದ್ದಾರೆ. ಇದೇ ಸೇಮ್ ಇನ್ನೂವರೆಗೂ ಯಾವಾಗೂ ಪ್ರೆಸ್ಸಲ್ಲಿ ಬಂದಿಲ್ಲ. ಇದಕ್ಕಿಂತ ಮುಂಚೆ ಅವ್ರ ಅಪ್ಪರ್ ಇದ್ರು ಕನ್ವೀನರ್, ಧಾರವಾಡ ಝೋನ್ ಇನ್ಚಾರ್ಜ್ ಅವ್ರ ಅಪ್ಪರ್ ಕನ್ವೀನರ್ ಇದ್ರು. 18 ವರ್ಷ ಇದ್ರಿ ಅವರು. ಒಂದು ಸಿಂಗಲ್ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅವ್ರದ್ದು. ಅವ್ರು ಫೇರ್ ಆ್ಯಂಡ್ ಭಾಳ ಫೇರಾಗಿ ಎಲ್ಲ ಮಾಡ್ತಾಯಿದ್ರು ಅವರು. ಈಗ ಇವ್ನು ಬಂದ ಮೇಲೆ ಮೊನೋಪೊಲಿ ಆಗಿದ್ದಾರೆ. ಇವನು ಒಬ್ಬನೇ ಮಾಡೋದು, ಯಾರಿಗೂ ಅಲ್ಲಿ ಇದನ್ನು ಮಾಡೋದಿಲ್ಲ. ಅವ್ನು ಕ್ರಿಕೆಟ್ ಅವ್ರು ಯಾರು ಅವ್ರ ಮನೆಯಲ್ಲಿದ್ದಾರೋ ಅವ್ರು ಅಷ್ಟೇ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಬೇರೆ ಯಾರು ಇನ್ವಾಲ್ವ್ ಆಗ್ತಾ ಇಲ್ಲ ರೀ. ಕ್ರಿಕೆಟ್ ಇಲ್ಲಿ ಹುಡುಗರಿಗೆ ತುಂಬ ಅನ್ಯಾಯ ಆಗ್ತದೆ ಸೆಲೆಕ್ಷನ್. ನಮಗೇನಂದ್ರೆ ಫೇರ್ ಸೆಲೆಕ್ಷನ್ ಬೇಕು ರೀ ಅಷ್ಟೇ. ಅಂದರೆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ ನೀವು ಹೇಳ್ತೀರಿ. ಅಂದ್ರೆ ಅವ್ರ ಮನೆಯೊಳಗೆ ಯಾರು ಆಡೋರಿಲ್ಲ ರೀ. ಆದ್ರೆ ಅವ್ನು ಮೊನೋಪಿಲ್ ಅಂದ್ರೆ ಒಬ್ಬನೇ ಮಾಡಿದ್ರಿ. ಈ ಬೇರೆ ಉಬ್ಬಿದವ್ರಲ್ಲಿ ಕ್ರಿಕೆಟರ್ ದಯಾನ್ ಶೆಟ್ಟಿ ಹಿಂಗೆಲ್ಲ ಚಲೋ ಒಳ್ಳೆ ರಂಜಿ ಟ್ರೋಫಿ ಎಲ್ಲ ಆಡಿದವ್ರು ಕ್ರಿಕೆಟರ್ಸ್ ಇದ್ದಾರೆ, ಸ್ಟೇಟ್ ಲೆವೆಲ್ ಆಡಿದ್ರು. ಅವ್ರು ಯಾರಿಗೂ ಇನ್ವಾಲ್ವ್ ಮಾಡ್ತಾ ಇಲ್ಲ ರೀ, ಅವರೇ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆಮೇಲೆ ಅವ್ರ ಕ್ಲಬ್ ಆಡೋದು ಹುಡುಗರು ಅಷ್ಟೇ ಆಡ್ತಾ ಇದ್ದಾರೆ. ಈಗ ಆಮೇಲೆ ಈಗ ಮಳೆಗಾಲಲ್ಲಿ ಟೂರ್ನಮೆಂಟ್ ಮಾಡಿದ್ರೆ ಇದಕ್ಕಿಂತ ಮುಂಚೆ ಅನೌನ್ಸ್ ಎಲ್ಲ ರಾಯಚೂರು, ಶಿವಮೊಗ್ಗ, ತುಮಕೂರು ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಮೇಲೆ ನಮ್ಮದು KSCA ಅಂಡ್ರೆ ನಾವು ಬರ್ತೀವಿ ರೀ. KSCAದಲ್ಲಿ ಹೆಂಗಿದ್ದಾರೆ ಅವ್ರು ಒಳ್ಳೆ ಸ್ಟ್ರಕ್ಚರ್ ಇದೆ. ಅವರು ಪ್ರೋಗ್ರಾಮ್ ಸ್ಟ್ರಕ್ಚರ್ ಎಲ್ಲ ಕ್ರಿಕೆಟ್ದು ಹೆಂಗೆ ಆ್ಯಕ್ಟಿವಿಟಿ ಇದೆ ಅವ್ರು ಹೇಳಿದ್ದು ಫಾಲೋ ಮಾಡ್ತಾ ಇಲ್ಲ ರೀ. ಸೊ ನಮ್ದು ಏನಂದರೆ ಈಗ ತುಮಕೂರು, ಶಿವಮೊಗ್ಗ, ರಾಯಚೂರು ಎಲ್ಲ ಹೆಂಗೆ ನಡೀತಾ ಇದೆ ಝೋನ್, ಅವ್ರಂಗೆ ಝೋನ್ ನಮ್ಮದು ಆಗ್ಬೇಕು ರೀ. ನಮ್ಮದು ಕ್ರಿಕೆಟ್ ಇಲ್ಲಿ ಪೂರಾ ಡಿಮಾಲಿಷ್ ಆಗಿದೆ. ಗದಗ ಮತ್ತು ಕಾರವಾರ ಕ್ರಿಕೆಟ್ ಮುಚ್ಚಿಬಿಟ್ಟಿದ್ದಾರೆ ಸರ್. ಇವ್ರಿಗೋಸ್ಕರ ಅಲ್ಲಿಂದ ಬರ್ತಾ ಇದ್ದಾರೆ. ಇಲ್ಲಿಂದ 50 ಕಿಲೋಮೀಟರ್ ಗದಗ. ಒಳ್ಳೆ ಟ್ಯಾಲೆಂಟ್ ಇದೆ ಅಲ್ಲಿ ಹುಡುಗರು ಯಾರೂ ಬರ್ತಾ ಇಲ್ಲ. ಇವಾಗ ಜಸ್ಟ್ ಅಂಡರ್ 19 ಟೀಮ್ ಸೆಲೆಕ್ಷನ್ ಅನೌನ್ಸ್ ಆಯ್ತು ರೀ. ಭಟ್ಕಲ್ಲಿಂದ ಒಂದು ಹುಡುಗ 400, 500 ಎಲ್ಲ ಹೊಡೆದ್ರು ಒಂದು ಟೀಮಲ್ಲಿ ಇಲ್ಲ ರೀ. ಅವ್ರಿಗೆ ಯಾರು ಬೇಕು ಅವ್ರು ಸೆಲೆಕ್ಷನ್, ಅವ್ರು ಅಷ್ಟೇ ಕ್ಲಬ್ದಲ್ಲಿ ಇದ್ರು ಅಷ್ಟೇ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಇವ್ರು ಹೆಂಗೆ ಮಾಡ್ತಾರೆ, ಇವ್ರು ಯಾವ ಲೆವೆಲ್ ಇದನ್ನು ಮಾಡ್ತಾರೆ ಅಂದರೆ ಟೂರ್ನಮೆಂಟ್ ಕಮಿಟಿ ಅವ್ರದ್ದೇ ಇರುತ್ತೆ ರೀ. ಫಿಕ್ಚರ್ಸ್ ಅವರೇ ಹಾಕ್ತಾರೆ. ಹಾಕಿ ಅವ್ರು ಯಾವ ಗ್ರೌಂಡಲ್ಲಿ ಬೇಕೋ ಆ ಗ್ರೌಂಡಲ್ಲಿ ಯಾವ ಟೀಮ್ ಅಗೇನ್ಸ್ಟ್, ಇವಾಗ ಗದಗ ಒಂದು ವೀಕ್ ಟೀಮ್, ಆ ಟೀಮ್ ಅಗೇನ್ಸ್ಟ್ ಅವ್ರು ಮ್ಯಾಚ್ ಆಡೋದು. ಒಳ್ಳೆ ಟೀಮ್ ಅಗೇನ್ಸ್ಟ್ ಒಳ್ಳೆ ಟೀಮ್ ಮಾಡಿಸೋದು. ಅಲ್ಲಿ ಪರ್ಫಾರ್ಮೆನ್ಸ್ ಒಂದು 10 ರನ್ ಕಡಿಮೆ ಇರುತ್ತೆ. ಗದಗ ಮೇಲೆ ಆಡಿ ಎಲ್ಲ 100 ರನ್ ಹೊಡಿತಾರೆ, ಅವರೆಲ್ಲ ಸೆಲೆಕ್ಟ್ ಆಗ್ತಾರೆ. ಆಮೇಲೆ ಇವ್ರು ಲೋಕಲ್ ಪ್ಲೇಯರ್ಸ್ ಇದ್ದಾರೆ, ಎಲ್ಲ ಬೆಳಗಾವಿ ಪ್ಲೇಯರ್ಸ್ ತೊಗೊಂಡು ಇವ್ರು ಆಡ್ತಾ ಇದ್ದಾರೆ. ಸರ್ ಸೆಲೆಕ್ಷನ್ ಒಂದೇ ಸರ್. ನಮ್ಮ ಬೇರೆದ್ರಲ್ಲಿ ನಾನು ಕೋಚ್ ರೀ, ಕ್ರಿಕೆಟ್ ಕೋಚ್ ನಾನು. ಈಗ ಹುಡುಗರನ್ನ ಗ್ರೌಂಡಲ್ಲಿ ನಾನು ಇರ್ತೇನೆ. ಹುಡುಗರು ಮೆಂಟಲ್ ಹರಾಸ್ಮೆಂಟ್, ಎಸ್ಪೆಷಲಿ ಅಂಡರ್ 14 ಅಂಡರ್ 16 ಹುಡುಗರಿಗೆ ಎಷ್ಟು ಜನ ಹರಾಸ್ಮೆಂಟ್ ಆಗಿದೆ ಅಂತ ನಾನು ನೋಡಿದ್ದೇನೆ ಸರ್. ಈಗ ಒಂದು 7 ವರ್ಷ ಇದ್ದಾಗಿಂದ ಒಂದು 30 ಜನ ಕ್ರಿಕೆಟ್ ಬಿಟ್ಟಿದ್ದಾರೆ ರೀ. ಯಾರು ದುಡ್ಡಿದೆ ರೀ, ಅವ್ರು ದುಡ್ಡಿದ್ದಾರೆ ಬೆಂಗಳೂರು ಹೋಗಿ ಸೆಟ್ಲಾಗಿ ಆಡ್ತಾ ಇದ್ದಾರೆ. ಇಲ್ಲೇನಿಲ್ಲಪ್ಪ ಕ್ರಿಕೆಟ್ ಅಂತ. ಯಾರಾದ್ರೂ ದುಡ್ಡಿಲ್ಲ ಅವ್ರು ಕ್ರಿಕೆಟ್ ಬಿಟ್ಟು ಮನೇಲಿ ಇದ್ದಾರೆ. ಸೊ ಒಳ್ಳೆ ಟ್ಯಾಲೆಂಟ್ ಕಿಲ್ ಆಗ್ತಾ ಇದೆ. ಈ ಲಾಸ್ಟ್ 2-3 ವರ್ಷ ಪರ್ಫಾರ್ಮೆನ್ಸ್ ನೋಡಿ ಧಾರವಾಡ ಝೋನ್ ಏನು ಪರ್ಫಾರ್ಮೆನ್ಸ್ ಇಲ್ಲ ರೀ. ನಿಮ್ಮ ಬೇಡಿಕೆ ಏನೈತ್ರಿ? ನಿಖಿಲ್ ಬೂಸದ್ ಕನ್ವೀನರ್ ಆಗಬಾರ್ದ್ರಿ. ವೀರಣ್ಣ ಸವಡಿ ಚೇರ್ಮನ್ ಇದ್ದಾರೆ. ಅವ್ರು ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಅವಿನಾಶ್ ಪದರ್ಬಿ ಅವ್ರು ಚೇರ್ಮನ್ ಅವರದೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿದ್ರು ಅವಾಗ ಭಾಳ ಫೇರ್ ಸೆಲೆಕ್ಷನ್ ಆಗ್ತಾ ಇತ್ತು ರೀ. ಅವ್ರು ಕ್ರಿಕೆಟ್ ಆಡಿದವ್ರು ಇದ್ದಾರೆ, ಒಳ್ಳೆ ಕ್ರಿಕೆಟ್ ಆಡಿದವ್ರು ಇದ್ದಾರೆ ವೀರಣ್ಣ ಸವಡಿ. ಈಗ ಅವ್ರಿಗೆ ಇನ್ವಾಲ್ವ್ ಮಾಡ್ಕೋತಾ ಇಲ್ಲ ಅವರು. ಸೊ ಇವನು ಮೊನೋಪೊಲಿ ಮಾಡ್ತಾ ಇದ್ದಾನೆ. ಏನು ಇವ್ನು ಕ್ರಿಕೆಟ್ ಗೊತ್ತಿಲ್ಲ ಅವ್ರು ಇವನು ಮಾತ್ರ ಯಾರಿಗೂ ಇನ್ವಾಲ್ವ್ ಮಾಡ್ತಾ ಇಲ್ಲ. ಸೆಲೆಕ್ಷನ್ ಫೇರ್ ಆಗ್ತಾ ಇಲ್ಲ ರೀ. ಓಕೆ, ಸರ್ ಜಯರಾಜ್ ನೂಲ್ವಿ ಅಂತೇಳಿ ರೀ. ಸರ್ ನಾನು ಕ್ರಿಕೆಟ್ ಕೋಚ್ ಇದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಹೆಂಗಾಗಿದೆ ಅಂದರೆ KSCA ನಾನು ಕ್ವಾಲಿಫೈಡ್ ಕೋಚ್ ರೀ. ನಾನು ಆ್ಯಕ್ಚುಲಿ KSCA ಕ್ವಾಲಿಫೈಡ್ ಕೋಚ್. ನಾನು BDK ಅವ್ರ ಕ್ಲಬ್ಬಲ್ಲಿ ನಾನು ಇದ್ದೆ. ಆ ಟೈಮ್ ಅವ್ರಿಗೆ ಸಂಬಂಧ ಇಲ್ಲ, ಅವಾಗ ನಾನು ಕೋಚ್ ಅಂತಿದ್ದೆ. ನಾನು ಯಾವಾಗ BDK ಬಿಟ್ಟೆ ನನ್ನ ಕೋಚಿಂದ ತೆಗೆದಿದ್ದಾರೆ ಅವರು. ಸೊ ನನಗೆ ಅದು ಕೋಚಿಂದ ಅಂತಿಲ್ಲ. ಹುಡುಗರಿಗೆ ಅನ್ಯಾಯ ಆಗ್ತಾರೋ ತುಂಬ ಬೇಜಾರಾಗ್ತಾಯಿದೆ ಅಷ್ಟೇ ರೀ.
ಇನ್ನು ಕೆಎಸ್ಸಿಗೆ ಮಕ್ಕಳನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು, ಕ್ರಿಕೆಟ್ ಅಕಾಡೆಮಿಯಲ್ಲಿ ಬಹುದೊಡ್ಡ ರಾಜಕೀಯ ನಡೆಯುತ್ತಿದೆ. ಇದರಿಂದ ಪ್ರತಿಭಾವಂತಹ ಕ್ರೀಡಾಪಟುಗಳಿಗೆ ಸೂಕ್ತ ಅವಕಾಶ ಸಿಗುತ್ತಿಲ್ಲ. ಅರ್ಹ ಕ್ರೀಡಾಪಟುಗಳು ಆಯ್ಕೆ ಕೂಡ ನಡೆಯುತ್ತಿಲ್ಲ. ನಿಖಿಲ್ ಬುಸದ್ ಮಾಡುತ್ತಿರುವ ರಾಜಕಾರಣದಿಂದ ಉತ್ತರ ಕರ್ನಾಟಕದ ಅದೆಷ್ಟೋ ದೇವೋನ್ಮುಖ ಕ್ರೀಡಾಪಟುಗಳು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಎಂಬುವಂತಹ ಆರೋಪ ಕೂಡ ಸಾಕಷ್ಟು ಸದ್ದು ಮಾಡುತ್ತಿದೆ. ಕ್ರಿಕೆಟ್ ತಂಡಕ್ಕೆ 15 ಮತ್ತು 19 ವಯಸ್ಸಿನ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಆಯ್ಕೆಯಲ್ಲಿ ತಮಗೆ ಬೇಕಾದವರನ್ನ ಮಾತ್ರ ನಿಖಿಲ್ ಬುಸದ್ ಆಯ್ಕೆ ಮಾಡುತ್ತಿದ್ದಾರಂತೆ ಆರೋಪ ಕೇಳಿ ಬಂದಿದೆ. ಈ ನಮ್ಮ ಹುಬ್ಬಳ್ಳಿ KSCA ಕರ್ನಾಟಕ KSCA ಏನಿದೆಯಲ್ಲ, ಇದು ಲಾಸ್ಟ್ 2 ವರ್ಷದಿಂದ ಇಲ್ಲಿ ಯಾವುದೇ ಅಂತ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಆಡಬೇಕಪ್ಪ ಅಂದ್ರೆ ಮೊದಲೇ ಒಂದು ಶ್ರೀಮಂತರ ಕ್ರಿಕೆಟ್ ಅಂತ ಕರೀತಾರೆ ಇದಕ್ಕೆ. ಅಂಥದ್ರಲ್ಲಿ ಬೇರೆ ಬೇರೆಯವರಿಂದ ಹಳ್ಳಿಯಿಂದ ಬಡ ಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಕ್ರಿಕೆಟ್ ಆಡಿ ಈ ನಮ್ಮ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಆಮೇಲೆ ಬೆಳಗಾಂ, ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಧಾರವಾಡ ಝೋನ್ ಅಂದರೆ ಇದೊಂದೇ ಹೆಡ್ ಪ್ಲೇ. ಇಲ್ಲಿ ಯಾವುದು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ, ಸರಿಯಾದ ಫೇರ್ವಾದಂಥ ಸೆಲೆಕ್ಷನ್ ಆಗ್ತಾಯಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಇಲ್ಲಿ ಒಳ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದನ್ನು ದಯವಿಟ್ಟು ಬಂದ್ ಮಾಡಬೇಕು. ಇದನ್ನು ಇವ್ರಿಗೆ ಆಗಲೇ ಇದನ್ನು ಸುಧಾರಿಸ್ಕೊಂಡ್ರೆ ಇದು ವಿದ್ಯಾರ್ಥಿಗಳಿಗೆ ಆಗಲಿ ನಮ್ಮ ಉತ್ತರ ಕನ್ನಡ ಭಾಗದ ನಮ್ಮ ಒಂದು ಕ್ರಿಕೆಟ್ ಪ್ರತಿಭೆಗಳಿಗೆ ಅನುಕೂಲ ಆಕೈತಿ. ಇವರು ಇದೇ ರೀತಿ ಇದನ್ನು ಮುಂದುವರಿಸಿದಂದರೆ ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ತೊಗೊಂಡೋಗಿ ಇದನ್ನು ಭಾಳ ಒಂದು ಯಾವ ರೀತಿಯಪ್ಪ ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲ ಆಗಬೇಕು, ಆ ರೀತಿ ನಾವು ಇದನ್ನು ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಆದಷ್ಟು ಬೇಗ ಇದನ್ನು ಸರ್ಕಾರ ಆಗಲಿ ಮತ್ತು KSCA ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ, ಈಗ ಮುಂದಿನ ವಾರ ನಮ್ಮವರು ಸಹ ಈಗ ಎಲ್ಲರಿಂದ ಹುಬ್ಳಿಯಿಂದ ಆಗಲಿ ಸುಮಾರು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬೆಂಗಳೂರಿಗೆ ಹೋಗಿ KSCA ಆಫೀಸಲ್ಲಿ ಭೇಟಿಯಾಗಿ ಅದಕ್ಕೆಲ್ಲ ಸರ್ಕಾರ ಥ್ರೂನೇ ಇದನ್ನು ನಾವು ಈ ಕನ್ವೀನರ್ನ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ಮುಂದೊಂದು ಎಲ್ಲರೂ ಸೇರಿದಕ್ಕೊಂದು ಎಲ್ಲ ವಿದ್ಯಾರ್ಥಿಗಳೇ ಪ್ರತಿಭಟನೆ ಮಾಡುವಂಥ ಸನ್ನಿವೇಶ ಬರೋದ್ರಾಗ ಏನು ತಪ್ಪಿಲ್ಲ. ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡ್ಕೋಬೇಕಂತ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಅರ್ಹ ಕ್ರೀಡಾಪಟುಗಳನ್ನ ಬಿಟ್ಟು ಯಾವುದೇ ಅರ್ಹತೆ ಇಲ್ಲದ ಮಕ್ಕಳನ್ನ ಆಯ್ಕೆ ಮಾಡುತ್ತಿದ್ದು, ಸಮಿತಿಗಳಿಗೆ ನಿಖಿಲ್ ಬುಸದ್ ತಿಲಾಂಜಲಿ ನೀಡುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮಗಳ ಜರುಗಿಸಿ ನಿಖಿಲ್ ಬುಸದ್ ಅವರನ್ನ ಕನ್ವೀನರ್ ಸ್ಥಾನಕ್ಕೆ ತೆಗೆದು ನ್ಯಾಯ ಒದಗಿಸಿಕೊಡಬೇಕು ಎಂದು ಕ್ರಿಕೆಟ್ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.